ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಎಲ್ಲ ಕೆಲಸ ಆಯಿತು, ಆಲ್ರೆಡಿ ತಿಂಡಿ ಕೂಡ ಆಗಿ ಪೂಜೆ ಮಾಡಿ ಆಯಿತು. ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿದ್ದೀನಿ. ತುಂಬಾ ರಶ್ ಇತ್ತು ಇವತ್ತು ಆಷಾಢದ ಅಮಾವಾಸ್ಯೆ. ಸ್ವಲ್ಪ ಹಳೆ ವಿಡಿಯೋ ಅಂತಲೇ ಹೇಳ್ಬೋದು, ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ನೋಡಿ ಎಷ್ಟು ದೊಡ್ಡ ಕ್ಯೂ ಇದೆ ಅಂದರೆ ತುಂಬಾ ಕ್ಯೂ ಇದೆ. ತುಂಬ ಜನ ಬರ್ತಾರೆ ಇತ್ತೀಚೆಗಂತೂ ಕೊರಗಜ್ಜ ದೇವಸ್ಥಾನಕ್ಕೆ. ನಾವು ಕೂಡ ನಮ್ಗೆ ಹತ್ರ ಅಲ್ವಾ ಅಂತೇಳಿ ಇವತ್ತು ಆ ದೇವಸ್ಥಾನಕ್ಕೆ ಹೋಗಿ ಬಂದೆ. ಹಾಗೆ ನೆನ್ನೆನೆ ನಾನು ಮನೆಗೆ ರೇಷನ್ ತೊಗೋಬೇಕಿತ್ತು ಅಂತೇಳಿ ರಿಲಯನ್ಸ್ಗೆ ಹೋಗಿದ್ದೆ. ರಿಲಯನ್ಸ್ಗೆ ಹೋಗಿ ಎಲ್ಲ ತೊಗೊಂಡು ಬಂದಿದ್ದೆ. ಹಾಗೆ ಇಟ್ಬಿಟ್ಟಿದೆ, ಎತ್ತಿಟ್ಟಿರಲಿಲ್ಲ. ಹಾಗಾಗಿ ಇವತ್ತೆಲ್ಲ ಸ್ಟೋರ್ ಮಾಡೋಣ ಅಂತೇಳಿ ಎತ್ತಿಟ್ಕೊತಾ ಇದ್ದೀನಿ. ನನಗೆ ಬಾಕ್ಸ್ಗಳನ್ನೆಲ್ಲ ತೊಳೆದ್ಬಿಟ್ಟು ಯಾವಾಗಲೂ ತುಂಬ್ಕೊಳ್ಳೋದು. ಈಗ ಮಳೆ ಬರ್ತಿದೆಯಲ್ವ, ಹಾಗಾಗಿ ನೋಡೋಣ ಒಂದೊಂದು ಎರಡೆರಡೇ ದಿನ ತೊಳೆದ್ಬಿಟ್ಟು ಒಣಗಿಸ್ಕೊಂಡು ಆಮೇಲೆ ತುಂಬ್ಕೊತೀನಿ. ನಾನು ಯಾವುದನ್ನು ಹಾಗೆ ರೀಸ್ಟೋಕ್ ಮಾಡೋದಿಲ್ಲ. ಬಾಟ್ಲುಗಳಿಗೆ ಎಲ್ಲದನ್ನು ಅಷ್ಟೇ, ನಾನು ಏನು ಖಾಲಿ ಆಗುತ್ತೋ ಅದ್ರದ್ದು ಮಾತ್ರ ತೊಳೆದ್ಬಿಟ್ಟು ತುಂಬ್ಕೊತೀನಿ. ಹಾಗೆ ಆಷಾಢ ಎಲ್ಲ ಹತ್ರ ಬಂದಿರೋದ್ರಿಂದ ದೀಪದ ಎಣ್ಣೆ, ದೀಪ ಮತ್ತು ಸೋಪು, ಮನೆಗೆ ರೇಷನ್ನು ಅಂದರೆ ಕಾಳು ಆ ಥರದ್ದೆಲ್ಲ ತೊಗೊಬಂದಿದ್ದೀನಿ. ಹಾಗೆ ಗೋಧಿ ಹಿಟ್ಟು ಮತ್ತು ಎಣ್ಣೆ ಈ ಥರದ್ದೆಲ್ಲ ಕೂಡ ತೊಗೊಬಂದೆ ಅಲ್ಲೇ. ಹಾಗೆಯೇ ನಾನು ಒಂದು ಚಿಕ್ಕ ಕುಕ್ಕರ್ ಕೂಡ ಸಿಕ್ತು. ಏನು 600 ರೂಪಾಯಿ ಅಂತೆ ಕುಕ್ಕರು. ಹಾಗಾಗಿ 2 ಲೀಟ್ರ್ ಇತ್ತು, ತುಂಬಾ ಚೆನ್ನಾಗಿತ್ತು ಅಂತೇಳಿ ತೊಗೊಬಂದಿದ್ದೀನಿ. ನೋಡೋಣ ಇವತ್ತು ಅದರಲ್ಲೇ ಅಡುಗೆ ಮಾಡ್ತೀನಿ. ಹಾಗೆ ಕೆಲವೊಂದು ಐಟಮ್ ಬೇಕಿತ್ತು, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಮನೇಲಿ ಏನಾದರೂ ಅಡುಗೆ ಮಾಡಬೇಕು ಅಂದರೆ ಮನೇಲಿ ಎಲ್ಲ ಐಟಮ್ ಇದ್ದರೆ ಏನಾದರೂ ಒಂದು ಯೋಚನೆ ಮಾಡಿ ಮಾಡಿಬಿಡ್ಬೋದು. ಒಂದೊಂದು ಖಾಲಿ ಒಂದೊಂದು ಇಲ್ಲ ಅಂತಂದಾಗ ಸ್ವಲ್ಪ ಹಿಂಸೆ ಆಗುತ್ತೆ ಅಂತೇಳಿ ಹೋಗಿ ತೊಗೊಬಂದೆ. ಹಾಗೆ ಟಿಶ್ಯೂನು ಅಷ್ಟೇ ತೊಗೊಬಂದಿದ್ದೀನಿ. ನಾನು ದೇವ್ರ ಮನೆಗೂ ಕೂಡ ಟಿಶ್ಯೂ ಪೇಪರ್ನ ಯೂಸ್ ಮಾಡೋದ್ರಿಂದ ನನಗೆ ಟಿಶ್ಯೂ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ. ಹಾಗಾಗಿ ಟಿಶ್ಯೂ ಪೇಪರು ಎಲ್ಲನೂ ಕೂಡ ತೊಗೊಬಂದಿದ್ದೀನಿ. ಏನು ಅಂದರೆ ಈ ಥರ ಸೂಪರ್ ಮಾರ್ಕೆಟ್ಗಳಿಗೆ ಹೋದರೆ ಏನು ಖಾಲಿ ಇದೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ ನಮ್ಮ ಮೈಂಡಲ್ಲಿ, ಆವಾಗ ತೊಗೊಂಬರ್ಬೋದು. ಬಟ್ ಏನಂತಂದರೆ ಒಂದೊಂದು ಸ್ವಲ್ಪ ಬೇಡದೇ ಇರೋದನ್ನೆಲ್ಲ ತೊಗೊಬಂದ್ಬಿಡ್ತೀವಿ, ಅದೇ ಒಂದೇ ಬೇಜಾರು. ನೋಡಿ ಇವಾಗ ಇದೊಂದು ತೊಗೊಬಂದಿದ್ದೀನಿ. ನಾನು ಶ್ರಾವಣಿಗೆ ಅನ್ನ ಮಾಡು ಅಂತ ಹೇಳಿದ್ರೆ ಕುಕ್ಕರ್ಗೆ ಹಾಕ್ಬಿಟ್ಟು ಅಕ್ಕಿನ ತೊಳಿಬೇಕಾದ್ರೆ ಸುಮಾರು ಅಕ್ಕಿನ ಚೆಲ್ಬಿಡ್ತಾಳೆ ಸಿಂಕಲ್ಲಿ. ಹಾಗಾಗಿ ಇದರಲ್ಲಿ ತೊಳೆದ್ಬಿಟ್ಟು ಹಾಕ್ಲಿ ಅಂತೇಳಿ ತೊಗೊಬಂದಿದ್ದೀನಿ. ಇದೇನಿಲ್ಲ 185 ರೂಪಾಯಿ, ಚೆನ್ನಾಗಿದೆ. ಮತ್ತು ಎಣ್ಣೆ ಮಿಕ್ಸರ್ ಏನಾದರೂ ಮಾಡಬೇಕು, ಅವಲಕ್ಕಿ ಕರಿಬೇಕು ಅಂತಂದ್ರೂ ಕೂಡ ಅದು ತುಂಬಾ ಚೆನ್ನಾಗಿದೆ. ಹಾಗಾಗಿ ಅದೊಂದು ತೊಗೊಬಂದೆ. ಇದು ಲಾಸ್ಟ್ ಬಿಲ್ಲಿಂಗ್ ಹತ್ರ ಇತ್ತು, ಹಾಗಾಗಿ ಇದೊಂದು ಎತ್ಕೊಂಡ್ಬಂದಿದ್ದೀನಿ. ತರಕಾರಿ ತೊಳೆಯೋದಕ್ಕೆ ಅಥವಾ ಸೊಪ್ಪು, ರಾಗು, ಚಿಕನ್ ತೊಳೆಯೋಕ್ಕಾಗುತ್ತೆ ಅಂತೇಳಿ ತೊಗೊಬಂದಿದ್ದಾರೆ. ನಾನು ನಮ್ಮ ಮನೇಲಿ ಚಿಕನ್ ತೊಳೆಯೋದಿಲ್ಲ, ಅಪರೂಪ ನಾನು ತೊಳೆಯೋದು. ರಾಗು ಅಥವಾ ಶ್ರಾವಣಿ ಇಬ್ಬರು ತೊಳಿತಾರೆ. ಸೊ ಏನಂದರೆ ಮೇಲ್ಗಡೆ ಬೋಲ್ಗೂ ಕೆಳಗಡೆ ಬೋಲ್ಗೂ ಸ್ವಲ್ಪ ಗ್ಯಾಪ್ ಇದೆ. ಹಾಗಾಗಿ ಏನೇ ತೊಳೆದ್ರೂ ಅದರಲ್ಲಿ ಎಕ್ಸ್ಟ್ರಾ ಇರೋ ನೀರು ಆ ಬೋಲ್ ಒಳಗಡೆ ಕೆಳಗಡೆ ಬೀಳುತ್ತೆ. ಚೆನ್ನಾಗಿದೆ. ಇದನ್ನು ಸಪ್ರೇಟ್ ಕೂಡ ಮಾಡಿ ತೊಗೊಬೋದು ನಾವು. ಹಾಗಾಗಿ ಇದು 99 ರೂಪೀಸ್ ಅಷ್ಟೇ, ಚೆನ್ನಾಗಿತ್ತು. ಹಾಗಾಗಿ ಇದನ್ನು ಕೂಡ ಒಂದು ತೊಗೊಬಂದಿದ್ದೀವಿ. ಯೂಸ್ ಆಗುತ್ತೆ, ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಚೆನ್ನಾಗಿದೆ. ಸೊಪ್ಪು ಮತ್ತು ಕಾಳು ಕಡ್ಡಿ ಏನಾದರೂ ತೊಳ್ಕೊಬೋದು. ಅಕ್ಕಿ ಒಂದು ತೊಳೆಯೋಕ್ಕಾಗಲ್ಲ, ಯಾಕಂದರೆ ಕಡ್ಡಿ ಜಾಸ್ತಿ ಇದೆಯಲ್ವ, ತೂತು ಅಲ್ಲಿ ಬಿದ್ದೋಗ್ಬಿಡುತ್ತೆ. ಹಾಗಾಗಿ ನೋಡಿ ಚೆನ್ನಾಗಿದೆ ಇದನ್ನು ಕೂಡ. ಹಾಗಾಗಿ ಇದೊಂದು ಇಷ್ಟ ಆಯಿತು, ಅದಕ್ಕೆ ತೊಗೊಬಂದೆ. ಹಾಗೆ ನಮ್ಮ ಮನೇಲಿ ಚಾಕು ಕೂಡ ಇರಲಿಲ್ಲ. ಒಂದು ಚಾಕು ಇತ್ತು, ರಾಗು ಬ್ಯಾಚುಲರ್ ಲೈಫಲ್ಲಿ ಇದ್ದಾಗಿತ್ತಲ್ಲ ಆ ಚಾಕು ಇತ್ತು, ಅದನ್ನೇ ಯೂಸ್ ಮಾಡ್ತಿದ್ವಿ. ಅದು ಮುರಿದೋದ್ರೂ ಕೂಡ ಟೇಪ್ ಹೊಡೆದು ಅದನ್ನೇ ಯೂಸ್ ಮಾಡ್ತಾಯಿದ್ವಿ. ಹಾಗೆ ಒಂದು ಕಬ್ಬಿಣದ್ದು ಕೂಡ ಇತ್ತು, ಬಟ್ ಅದು ಅಷ್ಟು ಚೆನ್ನಾಗಿಲ್ಲ. ಹಾಗಾಗಿ ರಾಗು ಇದನ್ನು ತಗೋ ಅಂತೇಳಿ ತೊಗೊಂಡ್ರು. ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತಲೇ ಹೇಳ್ಬೋದು. ಬ್ರ್ಯಾಂಡೆಡು ಚೆನ್ನಾಗಿರುತ್ತೆ ಅಂತೇಳಿ 2 ಚಾಕಿಂದ 300 ರೂಪಾಯಿ ಆಯಿತು. ಹಾಗೆ ಒಂದು ಚಿಕ್ಕದು ಒಂದು ದೊಡ್ಡದು ತೊಗೊಬಂದಿದ್ದೀನಿ. ಚಾಕುನೂ ಅಷ್ಟೇ ಚೆನ್ನಾಗಿದೆ. ಈಗ ಸದ್ಯಕ್ಕೆ ಮುಂದಕ್ಕೆ ಹೋಗ್ತಾ ಹೇಗಾಗುತ್ತೋ ಅನ್ನೋದು ಗೊತ್ತಿಲ್ಲ, ಆದರೆ ಸ್ವಲ್ಪ ಉದ್ದನೇ ಆಯಿತು ಅಂತೇಳಿ ತೊಗೊಂಡಿದ್ದೀನಿ. ಏನಿಲ್ಲ, ಇದರಲ್ಲೂ ಕೂಡ ಸೇಮ್ ಥರನೇ ಕಟ್ ಮಾಡ್ಬೋದು. ಇದೊಂದು ಸ್ವಲ್ಪ ಚಿಕ್ಕದು, ಅದೊಂದು ಸ್ವಲ್ಪ ದೊಡ್ಡದು. ಚೆನ್ನಾಗಿದೆ, ಯೂಸ್ ಮಾಡ್ತಾ ಇದ್ದೀನಲ್ವ, ಹಾಗಾಗಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹೊಸ್ತಲ್ವಾ, ಚೆನ್ನಾಗಿದೆ. ಹೋಗ್ತಾ ನೋಡಬೇಕು. ಹಾಗೆಯೇ ಇದೊಂದು ಹೋಗ್ತಿದ್ದಂಗೆ ಆಫರ್ ಅಂತ ಹಾಕಿದ್ರು. ಒಂದು 600 ರೂಪಾಯಿ ಕಣೆ ಏನು ಹೇಳಿ ಹಾಕಿದ್ರು. ಚಿಕ್ಕದು ಕುಕ್ಕರು, 2 ಲೀಟ್ರ್ ಕುಕ್ಕರು, ಪುಟಾಣಿ ಕುಕ್ಕರು. ಇದನ್ನು ನೋಡಿದ್ರೆ ಯಾರಿಗೂ ಬೇಡ ಅಂತಲೇ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿತ್ತು. ಹಾಗೆ 1 ವರ್ಷ ಗ್ಯಾರಂಟಿನೂ ಕೂಡ ಇದೆ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಮನೇಲಿ ನಾವು 3 ಜನ ಇರೋದ್ರಿಂದ ಬೇಳೆ ಬೇಯಿಸೋದಿಕ್ಕೋ ಅಥವಾ ಮುದ್ದೆ ಮಾಡಿದಾಗ ಅನ್ನ ಮಾಡ್ಕೊಳ್ಳೋಕ್ಕೆ, ಒಂದು ಅರ್ಧ ಗ್ಲಾಸ್ ಅನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಸಡನ್ನಾಗಿ ಏನಾದರೂ ಸಪ್ರೇಟು ಬೇಳೆ ಸಾಂಬಾರು ಮಾಡಿದಾಗ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಮತ್ತು ಕಾಳು
ಬೇಯಿಸ್ಕೊಳ್ಳೋಕೆ ಎಲ್ಲದಕ್ಕೂ ಕೂಡ ಚೆನ್ನಾಗಿದೆ. ನಮ್ಮ ಮನೆಗೆ ಇದು ಅನ್ನ ಮಾಡೋದಕ್ಕೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಮನೇಲಿ ಇಷ್ಟೇ ಮುದ್ದೆ ಮಾಡಿದಾಗೂ ಇಷ್ಟೇ ಅನ್ನ ತಿನ್ನೋದು. ನಮ್ಮ ಮನೇಲಿರೋ 1 ಗ್ಲಾಸ್ ಅಕ್ಕಿ ಹಿಡಿಯೋದಿಲ್ಲ, ಇದು ಒಂದು ಅರ್ಧ ಗ್ಲಾಸ್ ಅಕ್ಕಿ ಹಿಡಿಯುತ್ತೆ. ಅಂದರೆ ಒಂದು ಪಾವು ಸ್ವಲ್ಪ ಜಾಸ್ತಿ ಆಗುತ್ತೆ, 3/4 ಪಾವು ಹಾಕಿ ಅನ್ನ ಮಾಡ್ಕೋಬೋದು. ಹಾಗೆ ವಿಷಲ್ ಕೂಡ ಕೊಟ್ಟಿದ್ರು. ಇದರಲ್ಲೇ ಇವತ್ತು ಅಡುಗೆನೂ ಮಾಡ್ತೀನಿ, ಹೇಗಿರುತ್ತೆ ಅನ್ನೋದನ್ನು ಕೂಡ ಮುಂದೆ ತಿಳಿಸ್ತಾ ಹೋಗ್ತೀನಿ. ತುಂಬಾ ಚೆನ್ನಾಗಿದೆ. ಒಳ್ಳೆ ಪುಟಾಣಿ ಇದ್ರಂಗೆ ಬ್ಯಾಚುಲರಲ್ಲಿ ಒಬ್ಬರು ಇರ್ತಾರಲ್ಲ, ಅವ್ರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು. ನನಗಂತೂ ತುಂಬ ಇಷ್ಟ ಆಯಿತು ಈ ಕುಕ್ಕರು. ನಮ್ಮ ಮನೇಲಿ 3 ಲೀಟ್ರದ್ದು ಇದೆ, 2 ಲೀಟ್ರದ್ದು ಇರಲಿಲ್ಲ, ಹಾಗಾಗಿ ಇದೊಂದು 2 ಲೀಟ್ರದ್ದು ಸೇರ್ಕೊಂತು. ಹಾಗೆ ಇಷ್ಟು ಅಂದರೆ ಸ್ವಲ್ಪ ಯೂಸ್ ಆಗುವಂಥ, ನೀನು ಇದ್ದಿದ್ದೆಲ್ಲ ಮಾಮೂಲಿ ಸೋಪು ಸರ್ಪು ಕಾಳು ಆ ಥರದೇ ತೊಗೊಬಂದಿದ್ದು. ಈಗ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಬಟ್ಟೆ ಅಂಗಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಈ ಮನೇಲಿ, ನಾನು ಇರೋ ಮನೆಯಲ್ಲಿ ಇವರಿಬ್ಬರು ಇವಾಗ ತುಂಬ ಕ್ಲೋಸ್ ಆಗಿ ಪರಿಚಯ ಆಗಿರೋವಂಥದ್ದು, ಶ್ರುತಿ ಮತ್ತು ಅಂಬಿಕನ ನಾನು ಆಲ್ರೆಡಿ ತೋರಿಸಿದ್ದೆ. ನನಗೆ ಸ್ಕೂಲು ಬುಕ್ಸ್ ರ್ಯಾಪರ್ ಹಾಕೊಡೋದಕ್ಕೆ ಅಂತೇಳಿ ಅಂಬಿಕಾ ಅವ್ರು ಬಂದಿದ್ದರು, ಆವಾಗಲೇ ತೋರಿಸಿದ್ದೆ. ಇದು ಅಂಬಿಕಾ ಅವ್ರದ್ದೇ ಮನೆ. ಇವಾಗ ಅಲ್ಲಿಗೆ ಹೋದ್ವಿ, 3 ಜನ ಇದ್ದಿದ್ದರಿಂದ ಆಟೋ ಮಾಡ್ಕೊಂಡು ಹೋಗಿದ್ವಿ. ಇದೆಲ್ಲ 1000 ರೂಪಾಯಿಗೆ 5 ಟಾಪು ಅಂತೇಳಿ ಆಫರ್ ಹಾಕಿದ್ರು. ನಾವು ಲಾಸ್ಟಲ್ಲಿ ಹೋದ್ವಿ, ಬಟ್ ನಮಗೆ ಸ್ವಲ್ಪ ಕರೆಕ್ಷನ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಅಷ್ಟೇನು ಚೆನ್ನಾಗಿರೋ ಸಿಗಲಿಲ್ಲ. ಅದಕ್ಕೆ ಅವರು ನೆಕ್ಸ್ಟು ಯಾವಾಗಾದರೂ ತರಿಸ್ತೀವಿ, ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ರು. 100 ರೂಪಾಯಿಗೆ 5 ಟಾಪು, 100 ರೂಪಾಯಿಗೆ 5 ಲೆಗ್ಗಿನ್ಸು ಮನೆ ಹತ್ರ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಹೋಗಿದ್ವಿ. ಅಲ್ಲಿಂದ ಬರ್ತಾ ರವೀನಾ ಫ್ಯಾನ್ಸಿ ಸ್ಟೋರ್ಗೂ ಕೂಡ ಹೋಗಿದ್ವಿ. ಹೊಸ್ದಾಗೆ ಓಪನ್ ಆಗಿದೆ ಇದು, ಅಂದರೆ ಇವ್ರದ್ದು ಹಳೆ ಅಂಗಡಿ ಇನ್ನೊಂದಿತ್ತು, ಹೊಸ್ದಾಗಿ ಓಪನ್ ಆಗಿರುತ್ತೆ. ನಾನು ಹೋಗಿರಲಿಲ್ಲ, ಯಾಕಂದರೆ ಇತ್ತೀಚೆಗೆ ನಾನು ಬಟ್ಟೆನಷ್ಟು ಸ್ಟಿಚ್ ಮಾಡ್ತಾ ಇಲ್ವಲ್ಲ, ಹಾಗಾಗಿ ಹೋಗಿರಲಿಲ್ಲ. ಹಾಗೆ ನೋಡ್ಕೊಂಡು ಬರೋಣ ಹೇಗಿದೆ ಅಂಗಡಿ ಅಂತೇಳಿ ಹೋಗಿದ್ದೆ. ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಿದ್ರು ಅವರಿಬ್ಬರು ಕೂಡ. ನಾನು ಲೈನಿಂಗಿಗೆ ಇಲ್ಲಿಗೆ ಬರ್ತೀನಿ, ನಮ್ಮ ಮನೆಯಿಂದ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಅಂತೇಳಿ ಇಲ್ಲಿಗೆ ಬರ್ತೀನಿ. ಸ್ವಲ್ಪ ಕಡಿಮೆ ಬಜೆಟಲ್ಲಿ ಸಿಗುತ್ತೆ ಲೈನಿಂಗು ಅಂತೇಳಿ. ಲೈನಿಂಗ್ ಒಂದೇ ಅಲ್ಲ, ನಿಮಗೆ ಯಾವುದೇ ಥರದ ಮೆಟೀರಿಯಲ್ ಬೇಕು ಅಂದ್ರೂ ಕೂಡ ಇಲ್ಲಿ ಸಿಗುತ್ತೆ. ಸ್ಟಿಚ್ಚಿಂಗೇ ಆಗಿರ್ಬೋದು, ನೀವು ಆರಿ ವರ್ಕ್ ಮಾಡೋದಾಗಿದ್ರು, ಏನೇ ಒಂದು ಕ್ರಾಫ್ಟ್ ಮಾಡಿದ್ರೂ ಕೂಡ ಎಲ್ಲ ಥರದ ಮೆಟೀರಿಯಲ್ಲು ಕೂಡ ಇಲ್ಲಿ ಸಿಗುತ್ತೆ. ಸ್ಟೋನ್ಗಳು ಆಗಿರ್ಬೋದು, ಇತ್ತೀಚೆಗೆ ಬ್ಯಾಂಗಲ್ಸ್ ಮಾಡ್ತೀವಲ್ಲ ನಾವು, ಆ ಬ್ಯಾಂಗಲ್ಸಿಗೆ ಮೇಲ್ಗಡೆ ಅಂಟಿಸುವಂಥ ಮಣಿಗಳು ಮತ್ತು ಸೂಜಿ ದಾರ ಎಲ್ಲದೂ ಕೂಡ ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ಹಾಗೆ ಇವ್ರದ್ದು ಒಂದು ಅಂಗಡಿ ಇದೆ, ಅದರಲ್ಲಿ ಫ್ಯಾನ್ಸಿ ಐಟಮು ಅದು ಕೂಡ ಸಿಗುತ್ತೆ. ಮನೆಗೆ ಏನೇನು ಬೇಕು, ಬಾಕ್ಸ್ ಆಗಿರ್ಬೋದು, ಮನೆ ಡೆಕೋರೇಷನ್ಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುವಂಥ ಮೆಟೀರಿಯಲ್ಸಲ್ಲಿ ಸಿಗುತ್ತೆ ಇಲ್ಲಿ. ಹಾಗೆ ಅಲ್ಲೂ ಕೂಡ ಹೋಗಿ ಒಂದು ಸ್ವಲ್ಪ ಶಾಪ್ ಮಾಡಿಕೊಂಡು ಬಂದ್ವಿ ಮನೆಗೆ. ಹಾಗೆ ಅಲ್ಲಿ ಹೋಗಿ ಕೇಳ್ತಾ ಇದ್ವಿ ಡಿಸ್ಕೌಂಟ್ ಇಲ್ವಾ ಅಂತೇಳಿ. ಇವ್ರದ್ದು ಅಂಗಡಿ ಓಪನ್ ಆದಾಗ ಒಂದು 2000ಗೇನೋ ಬಿಲ್ ಮಾಡಿದ್ರೆ ಒಂದು ಕಾರ್ಡ್ ಕೊಡ್ತಿದ್ರು. ಆ ಕಾರ್ಡ್ ಕೊಟ್ಟರೆ ಒಂದು 5% ಡಿಸ್ಕೌಂಟ್ ಮಾಡ್ತಾರೆ ಅಷ್ಟೇ. ಹಾಗಾಗಿ ಡಿಸ್ಕೌಂಟ್ ಬಗ್ಗೆ ಎಲ್ಲ ಮಾತಾಡಿಕೊಂಡು ನಾವು ತುಂಬ ಚೆನ್ನಾಗಿದೆ, ಒಂದು ಸ್ವಲ್ಪ ಕಾಸ್ಟ್ಲಿ ಆಗಿದ್ರೂ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಸಾಯಂಕಾಲಕ್ಕೆ ಸಾಂಬಾರು ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಅದೇ ಕುಕ್ಕರು ನಾನು ಬೆಳಗ್ಗೆ ತೋರಿಸಿದ್ನಲ್ಲ, ಆ ಕುಕ್ಕರಲ್ಲೇ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು. ಸ್ವಲ್ಪ ಮೂಲಂಗಿ ಸೊಪ್ಪಿತ್ತು, ಅದನ್ನು ಹಾಕಿ ಸಾಂಬಾರು ಮಾಡೋಣ ಅಂತೇಳಿ ಇಲ್ಲಿ ತಗ್ನಿ ಕಾಳು ಹಾಕೊಂಡಿದ್ದೀನಿ. ಕೆಲವು ಕಡೆ ಇದನ್ನ ಹಳಸಂದೆ ಕಾಳು ಅಂತಲೂ ಕೂಡ ಕರೀತಾರೆ, ನಮ್ಮ ಕಡೆ ಇದನ್ನು ತಗ್ನಿ ಕಾಳು ಅಂತೇಳಿ, ಒಣ ತಗ್ನಿ ಕಾಳು. ಇದನ್ನು ಹಾಕಿ ಒಂದು 3ರಿಂದ 4 ವಿಸಲ್ ಕೂಗಿಸ್ಕೊತೀನಿ. 4 ಬೇಕು, ಯಾಕಂದರೆ ಒಣಗಿದೆಯಲ್ವ, ಹಾಗಾಗಿ ಅದ್ರ ಜೊತೆಗೆ ನಾನಿಲ್ಲಿ ಮೂಲಂಗಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಇರೋದು ಮೂಲಂಗಿ ಸೊಪ್ಪು, ಹಾಗಾಗಿ ಮೂಲಂಗಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಕಾಳನ್ನೇ ಜಾಸ್ತಿ ಬೇಯಿಸ್ಕೊಂಡಿದ್ದೀನಿ ನಾನು. ಇವಾಗ ನೋಡಿ ವಿಸಲ್ ಬಂತು, ಇವಾಗ ಇದು ಬೆಂದಿದೆ ಆಲ್ರೆಡಿ. ನೋಡೋಣ, ಒಂದು ಚೂರು ನೀರು ಈಚೆಗೆ ಬರಲಿಲ್ಲ, ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಹೊರಗಡೆ ಬರ್ಬೋದೇನೋ ಈ ಕುಕ್ಕರಲ್ಲಿ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಸೊಪ್ಪನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಇವಾಗ ಸೊಪ್ಪನ್ನು ಕೂಡ ಕೂಗಿಸ್ಕೊಂಡ್ಬಿಡ್ತೀನಿ. ಇದು ಬೇರೆ ಸೊಪ್ಪು ಥರ ಬೇಗ ಬೆಂದೋಗಲ್ಲ, ಒಂದು 2 ವಿಸಲ್ ಆದರೂ ಹಾಕಿಸ್ಕೊಂಡ್ರೂ ಏನೂ ಆಗೋದಿಲ್ಲ. ಇದು ಇಲ್ವಾ 1 ವಿಸಲ್ ಹಾಕಿಸ್ಕೊಂಡ್ರೂ ಪರವಾಗಿಲ್ಲ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎರಡನ್ನೂ ಸ್ವಲ್ಪ ನೀರು ಹಾಕ್ತೀನಿ. ನೀರು ಕಡಿಮೆ ಇತ್ತಲ್ವ, ಹಾಗಾಗಿ ಒಂದು 2 ವಿಸಲ್ನ ಕೂಗಿಸ್ಕೊತೀನಿ. ಇಲ್ಲ ಅಂದರೆ ನೀವು 1 ವಿಸಲ್ನೂ ಕೂಡ ಕೂಗಿಸ್ಕೋಬೋದು, ಏನಿಲ್ಲ. ಅಂದರೆ ಸೊಪ್ಪು ಇದು ಬೆಂದೋಗಲ್ಲ. ಇವಾಗ ನಾನು ಇಲ್ಲಿ ಸಾಂಬಾರು ಮಾಡೋಕ್ಕೆ ಒಂದು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು, ಸ್ವಲ್ಪ ಹುಣಸೆಹಣ್ಣು ಟೊಮೊಟೊ ಹಾಕಿರೋದ್ರಿಂದ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಫಸ್ಟೇ ಹಾಕ್ಬಿಟ್ಟಿದೆ, ಬಟ್ ವಿಡಿಯೋ ಆನ್ ಮಾಡೋದು ಮರ್ತೋಗ್ಬಿಟ್ಟಿತ್ತು, ಹಾಗಾಗಿ ಬಾಯಲ್ಲೇ ಹೇಳ್ಬಿಟ್ಟೆ. ಇವಾಗ ಇಲ್ಲಿ ಸಾಂಬಾರು ಪುಡಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಂಡು ನಾನಿಲ್ಲಿ ರುಬ್ಕೊತಾ ಇದ್ದೀನಿ. ನಾನು 1 ಟೈಮ್ಗೆ ಆಗುವಷ್ಟು ಮಾತ್ರ ಸಾಂಬಾರನ್ನ ಮಾಡ್ತಾ ಇರೋದಿದು, ಹಾಗಾಗಿ ಸ್ವಲ್ಪನೇ ಮಾಡಿದ್ದೀನಿ. ಇಲ್ಲಿ ನೋಡಿ, ಕಾಳು ಮತ್ತು ಪಲ್ಯ ಕಾಳು ಮತ್ತು ಸೊಪ್ಪು ಎರಡೂ ಕೂಡ ಬೆಂದಿದೆ. ಇದನ್ನು ಸಪ್ರೇಟ್ ಮಾಡ್ಕೊತೀನಿ ಇವಾಗ.
ಸೋಸ್ಕೊಳ್ಳೋಕ್ಕೆ. ಇದು ಕೂಡ ನಾನು ಸೋಸ್ತಾ ಇದ್ದೀನಲ್ಲ ಇವತ್ತು, ಇದನ್ನು ಕೂಡ ಈಗಲೇ ತೊಗೊಬಂದಿದ್ದು. ಇದೆಲ್ಲ ಸ್ವಲ್ಪ ನೋಡ್ದೆ ಬೇಕು ಅಂತ ಅನ್ಕೊತಿದ್ದೆ, ಸುಮಾರು ದಿವಸದಿಂದ ತೊಗೊಂಡು ಬರೋಕ್ಕಾಗಿರಲಿಲ್ಲ. ಇವಾಗ ಆಯಿತು ತೊಗೊಂಡು ಬಂದೆ. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೋಕ್ಕೆ ಅಂತೇಳಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕಿ ಅದ್ರ ಜೊತೆಗೆ ಈಗ ಜಜ್ಜಿ ಒಂದು ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಅದು ಎಲ್ಲ ಚೆನ್ನಾಗಿ ಗಮ್ಮಂದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ದೋ ಮಸಾಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊತೀನಿ ನಾನು. ನೀವು ಇಲ್ಲಿ ನೀರನ್ನ ನಾವು ಕಾಳನ್ನ ಬೇಯಿಸಿಟ್ಟಿರ್ತೀವಲ್ಲ, ಆಗ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡ್ರೆ ಅದೇ ನೀರನ್ನ ಯೂಸ್ ಮಾಡ್ಬೋದು. ಕಾಳು ಬೇಯಿಸ್ಬೇಕಾದ್ರೆ ಸ್ವಲ್ಪ ಇದ್ದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಈಗ ನಾನು ಏನು ಕಾಳನ್ನ ಬೇಯಿಸ್ಕೊಂಡಿದ್ದೆ ಅದ್ರ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ರುಚಿಗೆ ಅಷ್ಟು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ನಾನು ಕಾಳು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರ್ತೀನಲ್ವ, ಅದ್ರದ್ದು ಎಲ್ಲ ನೋಡಿಕೊಂಡು ಉಪ್ಪು ಹಾಕೊಬೇಕು. ಇವಾಗ ಸಾಂಬಾರನ್ನ ಕುದಿಯೋದಕ್ಕೆ ಸೈಡಲ್ಲಿ ಇಟ್ಬಿಟ್ಟು ನಾನು ಅದೇ ಕುಕ್ಕರಲ್ಲಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಅದಕ್ಕೆ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಒಂದು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮೂಲಂಗಿ ಸೊಪ್ಪಿನ ಪಲ್ಯನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಬಸ್ಸಾರು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ನಾವು ಏನು ಬೇಯಿಸಿಟ್ಕೊಂಡಿದ್ವಿ ಸೊಪ್ಪು ಮತ್ತು ಕಾಳು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ, ಸೊಪ್ಪು ಕಾಣಿಸ್ತಾನೆ ಇಲ್ಲ, ಸ್ವಲ್ಪನೇ ಇದ್ದಿದ್ದು, ಕಾಳು ಮಾತ್ರ ಜಾಸ್ತಿ ಹಾಕ್ಕೊಂಡಿದ್ದೆ. ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಆಗುವಷ್ಟರಲ್ಲಿ ಸ್ವಲ್ಪ ಹುಣಸೆಹಣ್ಣು ನಾವು ನೆನೆಸಿಟ್ಕೊಂಡಿರಬೇಕು. ಹುಣಸೆ ಹುಳಿನೂ ಕೂಡ ಹಾಕಬೇಕು ಈ ಪಲ್ಯಕ್ಕೆ, ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಯಾವ ಥರ ಮಾಡ್ತಿದ್ರೋ ಆ ಥರ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು. ಒಂದು ಸ್ವಲ್ಪ ಹುಣಸೆ ಹುಳಿನ ಹಾಕಿ ಇದನ್ನು ಫ್ರೈ ಮಾಡ್ಕೊಬೇಕು ಪುನಃ. ಇದಾದಮೇಲೆ ನಾವು ಪುನಃ ಒಂದು ಸ್ವಲ್ಪ ಸಾಂಬಾರು ಪುಡಿ, ಒಂದೇ ಒಂದು ಸ್ಪೂನ್ ಆಗುವಷ್ಟು, ಅರ್ಧ ಸ್ಪೂನು, ದೊಡ್ಡ ಸ್ಪೂನಲ್ಲಾದರೆ ಅರ್ಧ ಸ್ಪೂನ್ ಆಗುವಷ್ಟು ಸ್ವಲ್ಪ ಸಾಂಬಾರು ಪುಡಿನ ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ರೆ ಪಲ್ಯ ಕೂಡ ಸರಿ ಹೋಯ್ತದೆ. ಅಲ್ಲಿಗೆ ಸಾಂಬಾರು ಕೂಡ ಬೆಂದಿರುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಮುದ್ದೆ ಮತ್ತು ಅನ್ನ ಎರಡನ್ನೂ ಕೂಡ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಿನ್ನ ಕುಕ್ಕರ್ ಬಗ್ಗೆ ಹೇಳಬೇಕಂದ್ರೆ ದೊಡ್ಡ ಹುರಿಲಿ ಇಟ್ಬಿಟ್ರೆ ಹಿಡಿ ಇದೆಯಲ್ಲ ಅದು ಸ್ವಲ್ಪ ಸೀದಂಗೆ ಆಗಿಬಿಡುತ್ತೆ. ಯಾಕಂದರೆ ಪುಟಾಣಿ ಕುಕ್ಕರ್ ಅಲ್ವಾ, ಅಲ್ಲಿ ತನಕನೂ ಉರಿ ಬಂದುಬಿಡುತ್ತಲ್ವ, ಹಾಗಾಗಿ ಸ್ವಲ್ಪ ಸ್ಮೆಲ್ ಬರ್ತಾಯಿತ್ತು. ಅದಕ್ಕೆ ನಾನು ಚಿಕ್ಕ ಒಲೆಯಲ್ಲಿ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ. ಕುಕ್ಕರ್ ಚೆನ್ನಾಗಿದೆ. ನಾನು ವಾಯ್ಸ್ ಓವರ್ ಕೊಡೋಷ್ಟರಲ್ಲಿ ಒಂದು 3-4 ಸಲ ಯೂಸ್ ಮಾಡಿದ್ದೀನಿ ಕುಕ್ಕರ್ನ. ಪರವಾಗಿಲ್ಲ, ಚೆನ್ನಾಗಿದೆ. 600 ರೂಪಾಯಿಗೆ ಯಾವ ಕುಕ್ಕರು ಕೊಡೋದಿಲ್ಲ ಬ್ರ್ಯಾಂಡೆಡ್ಗಳಲ್ಲಿ. ಹಾಗಾಗಿ ಪರವಾಗಿಲ್ಲ, ನಮ್ಮ ಮನೆಗೆ ತುಂಬಾ ಕಂಫರ್ಟಬಲ್ ಆಗಿದೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇವಾಗ ಅದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ನಾನು ಮುದ್ದೆನ ಯಾವಾಗಲೂ ಬಾಣಲೆಲೇ ಮಾಡೋದು. ಈಗೆಲ್ಲ ಕೋಲ್ ತೊಗೊಂಡು ತಪ್ಪಲಿಲಿ ಕೆಳಗಡೆ ಕೂತ್ಕೊಂಡೆಲ್ಲ ಮಾಡೋದಿಲ್ಲ. ಸುಮ್ಮನೆ ಹಿಂಗೆ ಬಾಣಲೆಲೇ ತಿರುಗಿಬಿಡ್ತೀನಿ. ಯಾಕಂದರೆ ನಮ್ಮ ಮನೇಲಿ ಮೂರೇ ಮುದ್ದೆ, ಅಂದರೆ ಶ್ರಾವಣಿ ಸ್ವಲ್ಪ ಸಣ್ಣದು, ನಮ್ಮಿಬ್ರು ಸ್ವಲ್ಪ ದಪ್ಪದಲ್ವ, ಹಾಗಾಗಿ ಈಗ ನಾನು ಶ್ರಾವಣಿ ಇಬ್ಬರು ಊಟ ಮಾಡೋಣ ಅಂತೇಳಿ ಊಟ ಮಾಡೋದಕ್ಕಂತ ಕೂತ್ಕೊತಾ ಇದ್ದೀವಿ. ನಮ್ಮ ಕಡೆ ಎಲ್ಲ ಒತ್ತಿ ಚಕ್ಕೆ ಇರಲೇಬೇಕು ಈ ಥರ ಮುದ್ದೆ ಉಪ್ಸಾರು ಎಲ್ಲ ಮಾಡಿದಾಗ. ಹಾಗಾಗಿ ನಾನು ಮರದ ಚಕ್ಕೆನೂ ಕೂಡ ಇಟ್ಕೊಂಡಿದ್ದೀನಿ. ಕೆಲವರು ಸ್ಪೂನ್ಗಳಲ್ಲಿ ಇಟ್ಕೊತಾರೆ. ನಮ್ಮ ಮನೇಲಿ ನಾನು ಚಕ್ಕೆನೇ ಇಟ್ಕೊಂಡಿರೋದು. ಈಗ ಶ್ರಾವಣಿಗೆ ಮಾತ್ರ ತುಪ್ಪ ಹಾಕ್ಕೊಡ್ತಾ ಇದ್ದೀನಿ ಬಸ್ಸಾರು ಜೊತೆಗೂ. ನಾನು ತುಪ್ಪ ಅಷ್ಟು ಇಷ್ಟಪಡಲ್ಲ ಸಾಂಬಾರುಗಳ ಜೊತೆ ಹಾಕೊಳ್ಳೋಕ್ಕೆ, ಅದಕ್ಕೆ ನಾನು ಬಾತಲ್ಲೆಲ್ಲ ಯೂಸ್ ಮಾಡಿಬಿಡ್ತೀನಿ. ಹಾಗೆ ಶ್ರಾವಣ್ಯ ಅಮ್ಮ ಇಷ್ಟು ಚಿಕ್ಕ ಕುಕ್ಕರ ಅಂತ ನೋಡ್ತಿದ್ದಾಳೆ ಆಶ್ಚರ್ಯದಿಂದ. ಇವತ್ತು ಹೊಸದಲ್ವ, ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.